ಪಟ್ಟಕ್ಕೇರುವ ಮುನ್ನವೇ ದಳಪತಿ ಪ್ರಾಣಕ್ಕೆ ಕುತ್ತು ಬಂದಿತ್ತ. ಸರ್ಕಾರಿ ಬೆಂಗಾವಲು ಭದ್ರತೆಯನ್ನ ವಿಜಯ್ ಬಿಟ್ಟಿದ್ದೇಕೆ? ವಿಜಯ್ಗೆ ರಕ್ಷಣೆ ಕೊಡಿ ಎಂದು ಡಿಜಿಪಿಗೆ ಕಾಂಗ್ರೆಸ್ ಪತ್ರ ಬರೆದಿದ್ದೇಕೆ? ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ದಳಪತಿ ವಿಜಯ್ ತಮಿಳುನಾಡಿನಲ್ಲಿ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡಾಯಿತು. ಅವರ ಅಭಿಮಾನಿಗಳಿಗೆ ಈ ವಿಚಾರ ಖುಷಿನೂ ಕೂಡ ಕೊಟ್ಟಾಯಿತು. ಆದರೆ ವಿಜಯ್ ಕನಸು ನನಸಾಗಿರುವ ಸಮಯದಲ್ಲೇ ದಳಪತಿ ದೇಹಕ್ಕೆ ಕುತ್ತು ಬಂದಿರುವಂತಹದ್ದು. ಅರೆ, ಇದೇನಪ್ಪ ಇದು, ವಿಜಯ್ಗೆ ಅಂಥದ್ದೇನಾಯ್ತು ಅಂತ ಕೇಳ್ತೀರಾ? ಖಂಡಿತವಾಗ್ಲೂ ಆ ವಿಚಾರವನ್ನು ನಾನು ಹೇಳ್ತೀನಿ. ಕಾಲಿವುಡ್ನ ಮಾಸ್ಟರ್ ವಿಜಯ್ಗಿರುವಂತಹ ಆ ಕಂಟಕ ಏನು? ಎಸ್, ಇದೇ ಇವತ್ತಿನ ಒಂದು ಸ್ಪೆಷಲ್, ವಿಜಯ್ ಇನ್ ಡೇಂಜರ್. ತಮಿಳುನಾಡು ಈಗ ರಾಜಕೀಯ ರಣರಂಗ ಆಗಿದೆ. ಇಷ್ಟು ದಿನ ಎಲೆಕ್ಷನ್ ಗೆಲ್ಲೋಕೆ ಮೇಲಾಟ ಆಡುತ್ತಿದ್ದವರೆಲ್ಲ ಈಗ ಅಧಿಕಾರಕ್ಕೇರಲು ಚೆಲ್ಲಾಟವಾಡುತ್ತಿದ್ದಾರೆ. ಹೊಸ ಬಿಲ್ಲು ಬಾಣ ರೆಡಿ ಮಾಡಿಕೊಂಡು ಯಾವಾಗ ಯಾರಿಗೆ ಬಿಡೋದು ಅಂತ ಕಾಯ್ತಾ ಇದ್ದಾರೆ. ಆದರೆ ಆಗಿದ್ದಾಗ್ಲಿ ನಾನೇ ಸರ್ಕಾರ ರಚನೆ ಮಾಡೇ ಮಾಡ್ತೀನಿ ಅಂತೇಳಿ ವಿಜಯ್ ಮುನ್ನುಗ್ಗಿದ್ದಾರೆ. ಅಷ್ಟರಾಗಲೇ ದಳಪತಿ ಫ್ಯಾನ್ಸ್ ದಂಗಾಗುವಂತಹ ಒಂದು ವಿಷಯ ಈಗ ಬಿಕ್ಕರಿಯಾಗಿರುವಂಥದ್ದು. ಅದೇನಪ್ಪಾ ಅಂತಂದ್ರೆ, ವಿಜಯ್ ಪ್ರಾಣಕ್ಕೆ ಆಪತ್ತಿದೆ ಅನ್ನೋ ಒಂದು ವಿಚಾರ. ಎಸ್ ವೀಕ್ಷಕರೇ, ಈಗಾಗಲೇ ವಿಜಯ್ ಅವರು ತಮಿಳುನಾಡಿನ ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಾಯಿತು. ಟಿವಿಕೆ ಪಕ್ಷ ಮೊದಲ ಬಾರಿಗೆ 108 ಸ್ಥಾನಗಳನ್ನ ಗೆದ್ದು ತಮಿಳುನಾಡಿನಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂತಹದ್ದು. ನಟ ವಿಜಯ್ ಈಗ ಟಿವಿಕೆ ಪಕ್ಷದ ಜನನಾಯಕ, ಜನ ಮೆಚ್ಚಿದ ರಾಜಕಾರಣಿ ಆಗಿರುವಂತಹ ವಿಜಯ್ ಆಕ್ಟರ್ ಆಗಿದ್ದಾಗ ಇಷ್ಟು ಥ್ರೆಟ್ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ರಾಜಕಾರಣಿ ಆದ್ಮೇಲೆ ವಿಜಯ್ ಪ್ರಾಣಕ್ಕೆ ಕುತ್ತು ಬರುತ್ತದೆ ಅನ್ನೋ ಒಂದು ಮಾತುಗಳು ತಮಿಳುನಾಡಿನಾದ್ಯಂತ ಈಗ ಕಾಡ್ಗಿಚ್ಚಿದಂತೆ ಹಬ್ತಾ ಇದೆ. ಈ ವಿಚಾರ ಗೊತ್ತಾಗಿದೆ ತಡ ತಮಿಳುನಾಡಿನ ಕಾಂಗ್ರೆಸ್ ಮುಖಂಡ ಡಿಜಿಪಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ನಟ ವಿಜಯ್ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ. ಆದರೆ 118 ಕಂಟಕ ವಿಜಯರನ್ನ ಕಾಡ್ತಾ ಇದೆ. ಅದು ಕೂಡ ಈಗ ಅದು ಸರಿಯೋಗಿದೆ. ಆದರೆ ಇದೇ ಸಮಯದಲ್ಲಿ ವಿಜಯ್ ಪ್ರಾಣಕ್ಕೆ ಬೆದರಿಕೆ ಇದೆ ಅಂತ ಕಾಂಗ್ರೆಸ್ ಪಾಳೆಯಕ್ಕೆ ಕಾಡ್ತಾ ಇದೆ. ಇದಕ್ಕೆ ಕೈಗನ್ನಡಿ ಎಂಬಂತೆ ತಮಿಳುನಾಡಿನ ಹಿರಿಯ ಕಾಂಗ್ರೆಸ್ ಮುಖಂಡರೊಬ್ಬರು ವಿಜಯ್ ಪ್ರಾಣಕ್ಕೆ ಭಯ ಇದೆ, ಅವರಿಗೆ ರಕ್ಷಣೆ ಕೊಡಬೇಕು, ಅವರಿಗೆ ಭದ್ರತೆಯನ್ನ ಹೆಚ್ಚಳ ಮಾಡಬೇಕು ಅಂತೇಳಿ ಪೊಲೀಸ್ ಇಲಾಖೆಗೆ ಪತ್ರವನ್ನ ಬರೆದಿದ್ದಾರೆ. ದಳಪತಿ ವಿಜಯ್ ಪ್ರಚಾರಕ್ಕೆ ಹೋದಂತಹ ಸಂದರ್ಭದಲ್ಲಿ ಸೆಕ್ಯೂರಿಟಿಯನ್ನ ಹೆಚ್ಚಿಸಿಕೊಂಡಿದ್ರು. ವಿಜಯ್ ಅಕ್ಕಪಕ್ಕ ಏನೇ ಇಲ್ಲ ಅಂದ್ರೂ ಕೂಡ 25ಕ್ಕೂ ಹೆಚ್ಚು ಜನ ಸೆಕ್ಯೂರಿಟಿ ಗಾರ್ಡ್ಗಳಿದ್ರು. ವಿಜಯ್ ಎಲೆಕ್ಷನ್ ಗೆದ್ದ ಮೇಲೆ ಶಿಷ್ಟಾಚಾರದ ಪ್ರಕಾರ ಅವರಿಗೆ ಭದ್ರತೆಯನ್ನು ಕೊಡಲಾಗಿತ್ತು. ಆದರೆ ವಿಜಯ್ ಸ್ವಯಂ ಪ್ರೇರಿತವಾಗಿ ಆ ಭದ್ರತೆಯನ್ನ ನಿರಾಕರಣೆ ಮಾಡಿದ್ರು. ನನಗೆ 4 ಬೆಂಗಾವಲು ವಾಹನ ಬೇಡ, ಕೇವಲ 1 ಬೆಂಗಾವಲು ವಾಹನ ಸಾಕು ಅಂತೇಳಿ ಪೊಲೀಸ್ ಇಲಾಖೆ ಕೊಟ್ಟಿದ್ದಂತಹ ಸೆಕ್ಯೂರಿಟಿಯನ್ನ ವಾಪಸ್ ಕೂಡ ಕೊಟ್ಟಿದ್ರು. ಆದ್ರೆ ಈಗ ವಿಜಯ್ ಅವರ ಪ್ರಾಣಕ್ಕೆ ಈಗ ಕುತ್ತು ಬಂದಿರುವಂತಹದ್ದು. ವಿಜಯ್ ತಮಿಳು ಸಿನಿಮಾ ಜನರ ಆರಾಧ್ಯ ದೈವ ಆಗಿದ್ದಾರೆ. ವಿಜಯ್ಗೆ ಕೋಟ್ಯಾನುಕೋಟಿ ಅಭಿಮಾನಿಗಳ ಬಳಗ ಇದೆ. ಸೆಲೆಬ್ರಿಟಿ ಆಗಿರುವಂತಹ ಕಾರಣ ವಿಜಯ್ ಅವರನ್ನ ಅವರು ಎಲ್ಲೇ ಹೋದ್ರೂ ಕೂಡ ಅವರ ಸೆಲೆಬ್ರಿಟಿಗಳು ಅಪ್ಪಿ ಮುದ್ದಾಡೋಕೆ ಲಕ್ಷಾಂತರ ಜನ ಸೇರ್ತಾರೆ. ಆದರೆ ಈಗ ವಿಜಯ್ ಅವರು ಸಿಎಂ ಆಗಿದ್ದಾರೆ, ಸರ್ಕಾರ ರಚನೆ ಮಾಡಿದ್ದಾರೆ. ಈಗ ಅವರಿಗೆ ಭದ್ರತೆ ಹೆಚ್ಚು ಬೇಕಾಗಿರುವಂಥದ್ದು. ಅಂದ್ರೆ ವಿಜಯ್ ಇಲ್ಲಿ ನಾನೊಬ್ಬ ಸರಳ ರಾಜಕಾರಣಿ ಅಂತ ತೋರಿಸಿಕೊಳ್ಳುವಂತಹ ಒಂದು ಮಾರ್ಗವನ್ನ ಹಿಡಿದಿದ್ರು. ಆದರೆ ಎಚ್ಚರಿಸುವಂತಹ ಅಗತ್ಯ ಇದೆ. ಈಗ ಒಂದಷ್ಟು ಜನರ ಕೆಂಗಣ್ಣಿಗೆ ವಿಜಯ್ ಗುರಿಯಾಗಿದ್ದಾರೆ. ಅಂತಹವರಿಂದ ವಿಜಯ್ ಸೇಫ್ ಆಗಬೇಕು ಅಂತಂದ್ರೆ ಅವರು ಹೆಚ್ಚು ಭದ್ರತೆಯನ್ನ ತೆಗೆದುಕೊಳ್ಳಲೇಬೇಕು. ಜೊತೆಗೆ ಅವರಿಗೆ ಭದ್ರತೆಯೂ ಕೂಡ ಅವಶ್ಯಕತೆ ಇದೆ. ವಿಜಯ್ ಈಗ ತಮಿಳುನಾಡಿನ ಸಿಎಂ ಆಗಿದ್ದಾರೆ.
ಕೋಟಿ ಕೋಟಿ ಅಭಿಮಾನಿಗಳು ಅವರನ್ನ ಆರಾಧಿಸ್ತಾರೆ, ಹಪ್ಪಿಸ್ತಾರೆ, ಅಂದ್ರೆ ಅವ್ರನ್ನ ಒಪ್ಕೊಳ್ತಾರೆ. ಆದ್ರೆ ಈಗ ಅವ್ರಿಗೀಗ ಒಂದಷ್ಟು ಭಯ ಮತ್ತೆ ಒಂದಷ್ಟು ಅಭದ್ರತೆಯೂ ಕೂಡ ಇದೆ. ಸೊ ಅದು ಯಾವ ವಿಚಾರಕ್ಕೆ ಅಂತಂತೇಳಿ ಈಗಾಗಲೇ ನಾನು ಸೂಕ್ಷ್ಮವಾಗಿ ಹೇಳಿದ್ದೇನೆ. ಅಂದ್ರೆ ವಿಜಯ್ ಎಲ್ಲೇ ಹೋದ್ರೂ ಕೂಡ ಲಕ್ಷಾಂತರ ಜನ ಸೇರ್ತಾರೆ. ಸೊ ಆ ಒಂದು ಸಂದರ್ಭದಲ್ಲಿ ವಿಜಯ್ಗೆ ಏನ್ ಬೇಕಾದ್ರೂ ಆಗಬಹುದು ಅನ್ನೋ ಒಂದಷ್ಟು ಲೆಕ್ಕಾಚಾರಗಳು ಈಗ ತಮಿಳುನಾಡಿನಲ್ಲಿ ನಡೀತಾ ಇರುವಂಥದ್ದು. ಸೊ ಹಾಗಾಗಿ ವಿಜಯ್ ಸೇಫ್ ಆಗಿರ್ಬೇಕು ಅನ್ನೋದು ಅವರ ಅಭಿಮಾನಿಗಳ ಒಂದು ಆಸೆ ಕೂಡ. ಸೊ ಹಾಗಾಗಿ ವಿಜಯ್ ಈಗ ಸಿಎಂ ಆಗಿದ್ದಾರೆ. ಮತ್ತಷ್ಟು ಭದ್ರತೆಯನ್ನ ಹೆಚ್ಚಳ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು ಅಂತಂತೇಳಿ ನಾವು ಕೂಡ ಅದನ್ನ ಅಪೇಕ್ಷೆ ಮಾಡೋಣ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.